ವಂಚನೆಗೆ ಮೋಸಿಗೆ ಬಲಿಯಾಗಿ ಈಗ 3 ತಿಂಗಳ ಗರ್ಭವತಿ ಆಗಿದ್ದಾಳೆ. ಯಾರಮ್ಮ? ಚಾಂಡಾಲ. ಚಾಂಡಲನಾದರೂ ಸರಿ, ಚೋರನಾದರೂ ಸರಿ, ಅವಳು ನನಗೆ ತಾಳಿ ಕಟ್ಟಿದರೆ ನನಗೆ ಅರ್ತಿಯಾಗಿ ಬಾಳಲು ಈ ಸಮಾಜದಲ್ಲಿ ನನಗೂ ಒಂದು ಸ್ಥಾನ ದೊರಕುತ್ತದೆ ಅಲ್ಲ. ನಿಜ, ನಿನ್ನ ಮಾತು ಅಕ್ಷರ ಸತ್ಯ. ಹಾಗಾದ್ರೆ ನನ್ನ ಗರ್ಭಕ್ಕೆ ಕಾರಣವಾದ ವ್ಯಕ್ತಿಯನ್ನು ಈಗ ನೀನು ನಾಗರಾಜನನ್ನು ಬಿಟ್ಟು ಬಿಡದ? ಜೀವದಾನಕ್ಕೆ ಅನರ್ಹನಿವನು. ತನ್ನ ಕಾಮದಾಸೆಗಾಗಿ ಹೊರ ಹುಟ್ಟಿದ ಸೋದರನನ್ನೇ ಹೊರ ಹಾಕಿದ ಈ ಮೋಸಗಾರನಿಗೆ ಜೀವದಾನ. ನನ್ನ ಅಧರ್ಮನಿಗೆ ಜೀವದಾನ. ನನ್ನ ಅಣ್ಣನನ್ನು ಕೊಂದ ಈ ಕಜಿಮರಿಗೆ ಜೀವದಾನ. ಅಸಾಧ್ಯವಾದ ದಾನ. ಹಾಗಾದ್ರೆ ನನ್ನ ತಂಗಿಯ ಕೊಟ್ಟ ಮಾತು ಆಗಲೇ ಮರೆತು ಬಿಟ್ಟೆ ನನ್ನ. ನೀನು ಯಾವ ರೀತಿಯಾಗಿ ಮಾತು ಕೊಟ್ಟಿದೆಯೋ ಅದೇ ರೀತಿಯಾಗಿ ನಡೆಸಿಕೊಡ್ಬೇಕು. ಇಲ್ಲಣ್ಣ, ಇವರನ್ನು ಕೊಂದು ನನ್ನ ವಿಧಿಯ ಪಟ್ಟವನ್ನು ಕಟ್ಟಬೇಕು ಅಂತ ತಿಳಿದುಕೊಂಡಿದೀಯಾ? ಇದು ಒಂದು ವೇಳೆ ಈ ಕಾಲ ನನ್ನ ತಂಗಿ ಕಮಲಿಗೆ ಬಂದರೆ ಹಾಗೆ ನೀನೇನು ಮಾಡ್ತಾ ಇದ್ದೀಯಣ್ಣ? ಛೇ, ಎಂಥ ಕತ್ತರೆಯಲ್ಲಿ ಸಿಕ್ಕಿಸಿದೆಯಮ್ಮ ನೀನು. ಹಿಂದಕ್ಕೆ ನಿನ್ನ ಪ್ರೀತಿಯನ್ನು ತಿರಸ್ಕರಿಸಿದಕ್ಕೆ ಆ ಸೇಡನ್ನು ಇಟ್ಟುಕೊಂಡು ಬಂದು ಈಗ ನನಗೆ ಈ ವಿಧವೆಯ ಪಟ್ಟವನ್ನು ಕಟ್ಟಬೇಕಂತ ಈ ರೀತಿ ನಾಟಕ ಮಾಡ್ತಾ ಇದೀಯಾ? ಹೇಳು, ಹಾಗಿದರೆ ಇವರನ್ನು ಕೊಲೆ ಮಾಡಿ ನನಗೆ ವಿಧವೆ ಎಂಬ ಪಟ್ಟವನ್ನು ಕಟ್ಟಿಬಿಡು. ಛೇ, ಎಂಥ ಮಾತುಗಳನ್ನಂತ ಆಡ್ತೀಯ ತಾಯಿ. ಈ ಚಂದ್ರವಿನ ಭಾಷೆ ಸೂರ್ಯ ಚಂದ್ರನಿವರೆಗೂ ತಪ್ಪದು. ಅಂದು ನಿನ್ನ ಹಣೆಗೆ ಕುಂಕುಮ ಹಚ್ಚಿದ ಕೈಯಿಂದ ಇಂದು ಕುಂಕುಮ ಅರಿಸಿ ಹಾಕುವಲ್ಲಿ. ಭಾಷೆ ಕೊಟ್ಟಂದಿನಿಂದಲೂ ನಾನು ನನ್ನ ತಾಯಿಯ ಮಗನೇ ಆಗಿದ್ದೇನೆ. ಅಂದು ನೀನು ರಾಜ್ಯ ಕಟ್ಟಿದಂದಿನಿಂದಲೂ ನಿನ್ನ ರಕ್ಷಣೆಯ ಭಾರ ನನ್ನದಾಗಲಿಲ್ಲವೇ? ಅಣ್ಣನಾದವನಿಗೆ ತಂಗಿಯ ರಕ್ಷಣೆ ಇರಲ್ಲವೇ? ನಿನ್ನ ಬಾಳಿಗಿಂತ ನನ್ನ ಸೇಡು ಹೆಚ್ಚಿನದಲ್ಲ ತಂಗಿ. ಎಂದು ನಿನ್ನಿಂದಾಗಿ ಇವನಿಗೆ ಜೀವದಾನ ಮಾಡಿದ್ದೇನೆ. ಏನೋ ಪಾಪಿ, ಇಂದು ನೀನು ನಿನ್ನ ಅತ್ತಮ್ಮನಿಂದ ಮತ್ತೊಮ್ಮೆ ಹುಟ್ಟಿ ಬಂದಿರಬೇಕು. ಈ ಧರ್ಮ ದೇವತೆಯನ್ನು ಸ್ವೀಕರಿಸಿ ಜೀವನ ಸಾಗಿಸು. ಇಲ್ಲದಿದ್ದರೆ ಮುಂದೆ ನಿನಗೆ ಶಿಕ್ಷೆ ತಪ್ಪಿದಲ್ಲ, ಎಚ್ಚರಿಕೆ. ಕೆಟ್ಟ ವಂಚನೆಯ ಮಾತೆಯನ್ನು ಮರೆತು ಬಿಟ್ಟು ಈಗಲಾದರೂ ನನಗೆ ಸತಿಯಾಗಿ ಬಾಳಲು ಸ್ಥಾನ ಕೊಡಿ. ದಯವಿಟ್ಟು ನನ್ನ ತಂಗಿಯನ್ನು ನಿರಾಕರಿಸಬೇಡಿ. ಪುಟ್ಟ ಕಿಟ್ಟ ಚಿನ್ನ ಅವಳು. ಈಗಾಗಲೇ ನಿಮಗೆ ಹರಿವಾಗಿರಬೇಕು. ಎಲ್ಲಿ ಹೊರಡೆ? ಆ ಬ್ಯಾಗಿನಲ್ಲಿರುವುದೇನು? ನಾಗರಾಜ್, ನೀವು ಕುಳಿತ ಹಡಗು ಮುಳುಗುತ್ತದೆ ಎಂದರಿತು ಅದೇ ಹಡಗಿನಲ್ಲಿ ಕೂಡುವುದು ಮೂರ್ಖತನವಲ್ಲವೇ? ಮುಳುಗುತ್ತಿರುವ ಹಡಗಿನಲ್ಲಿ ಸಂಪತ್ತನ್ನೇಕೆ ಬಿಡುವುದೆಂದು ಇದ್ದ ಅಮೂಲ್ಯ ವಸ್ತುಗಳನ್ನೆಲ್ಲ ಈ ಬ್ಯಾಗಿನಲ್ಲಿಟ್ಟುಕೊಂಡಿರುವೆ. ತಂದಾಡ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಟ್ಟಂತಾಯ್ತು. ನಾ ಇನ್ನು ಹೊರಡಬಹುದೇ? ಕೆಲಸವಿಲ್ಲವದನ್ನು ನೀ ಕರೆದ ಕೆಲಸ ಕೊಟ್ಟರೆ ಕಾಲಡಿಯಲ್ಲಿ ಕೆಂಡಬಾದಿಯಲ್ಲ. ಈ ರೀತಿ ನನ್ನನ್ನು ನಡುವಿನಲ್ಲಿ ಕೈ ಬಿಡುವುದು ಸರಿಯೇ? ನಿನ್ನದೀಗ ಮುಳ್ಳಿನ ಹಾಸಿಗೆ ನಾಗರಾಜ್, ಅದರ ಮೇಲೆ ಕುಳಿತುಕೊಂಡು ನಾಯಕ ತೊಂದರೆ ಪಡಲಿ. ಚಾಣಕ್ಯ, ನೆಚ್ಚಿನವನಿನೆಂದು ನಂಬಿದಕ್ಕೆ ಗೋಡಾಗಿ ಗೋಡೆ ಬರುತ್ತದಲ್ಲವೇ?
ಇದೆಲ್ಲ ಬಿಟ್ಟ ಮರ್ಯಾದೆಗೆ ನನ್ನ ಸಂಪತ್ತನ್ನು ಒಳಗಡೆ. ಅಜ್ಞಾತವಾಸ ಮುಗಿಸಿದ ಪಾಂಡವರು ಗುರು ರಾಜ ಉತ್ತರ ಕೊಟ್ಟರೆ ನಾನು ಕೊಟ್ಟರೆ ಭೀಮನಿಂದಲದಿಂದ ದುಶ್ವಾಸನ ಮೇಲಿನ ಪಾಡಾದಿತು. ಆದರೂ ದುರ್ಯೋಧನಷ್ಟು ಮೂರ್ಖನಲ್ಲ ನಾಗರಾಜ್. ನೀನು ಜೀವಂತವಿದ್ದ ಅಯ್ಯೋ ಅಮ್ಮ, ಮಂಜುಳಾ, ಚಾಣಕ್ಯ, ಈ ಬೇಟೆಗಾರರ ಮನೆಗಳಿಂದ ತಪ್ಪಿರಬಹುದಲ್ಲೇ ಮೂರ್ಖ. ನಾವಿದ್ದದ್ದು ನೀ ಬೀಸಿದ ಬೇಟೆಯಲ್ಲ. ಅಪಾಯ ಲೆಕ್ಕಿಸದ ನಿನ್ನ ಬಲೆಯನ್ನು 2 ಸಲ ಕತ್ತರಿಸಿ ನನ್ನ ದೇಹವನ್ನು ಉಳಿಸಲು ತನ್ನ ಜೀವನ್ನೇ ಹರಣ ಮಾಡಿಕೊಳ್ಳಿರುವ ಈ ಮಂಜುಳೆಯ ದಿವ್ಯ ಪ್ರೇಮದ ಬಲೆಗೆ ನನ್ನ ದೇವತೆ ತೋಳಿನಿಂದ ಚಿಮ್ಮಿದ ರಕ್ತ, ನನ್ನೆದೆಯಲ್ಲಿ ದಗದಗಿಸುವ ಕೋಪದ ಹೊರಿಗೆ ತುಪ್ಪ. ಚಾಣಕ್ಯ, ದೇಶದ ಗುಂಡನ್ನು ತುಂಬಿಕೊಂಡು ಬರುವೆ ನನ್ನ ಬಂಡವಾಳ ರುಂಡಗಳನ್ನು. ದಯವಿಟ್ಟು ಶಾಂತರಾಗಿ. ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡಿ. ಸಿಟ್ಟು ತಂಡ ವೈರಿ, ಶಾಂತಿ ಪರರ ವೈರಿ ಎಂಬ ಮಾತು ನೆನಪಿಲ್ಲವೇ? ಆಗೋದೆಲ್ಲ ಮುಂದೆ ಏನಾಯ್ತು ಅಂತ ನೋಡಿಕೊಳ್ಳೋಣ. ಅಲ್ಲಿಯವರೆಗೂ ಈ ನಿಮ್ಮ ಕೋಪವನ್ನು ಯಾವತ್ತೂ ನಿಮ್ಮ ಹತೋಟಿಯಲ್ಲಿ ಇಟ್ಟುಕೊಳ್ಳಿ. ನಿಜ ಮಂಜುಳ, ಹೂವನ್ನು ಮುಳ್ಳೆಂದು ಹೂವೆಂದು ತಿಳಿದ ತಿಳಿಗೇಟೆ ನಾನು. ಕ್ಷಣ ಕ್ಷಣಕ್ಕೂ ನಿನ್ನ ಮೇಲೆ ಅಪವಾದ ಬೆಸಗಿದರು. ಪ್ರೀತಿ ಎಂಬ ಕರುಣೆ ತೋರಿ ನನ್ನ ಕಣ್ತೆರೆಸಿದೆ. ನನ್ನ ತಪ್ಪನ್ನು ಕ್ಷಮಿಸಿರಿ. ಕ್ಷಮಿಸಲಿಕ್ಕೆ ನಾನ್ಯಾರು? ಆ ದೇವರೇ ನಮ್ಮನ್ನು ಕ್ಷಮಿಸಬೇಕು. ನಾನು ಅಹಂಕಾರದಲ್ಲಿ ಮೈ ಮೆರಿತು ಚಿನ್ನದಂತ ತಮ್ಮನನ್ನು ಮನೆಯಿಂದ ಹೊರಟ್ಟಿದೆ. ಮೊದಲಿಗೆ ನಾನು ವಿಜಯ ಚಂದ್ರ ಕಮಲೇರ ಕ್ಷಮೆ ಕೇಳಿ ಅವರು ವಿಧಿಸಿದ ಶಿಕ್ಷೆಯನ್ನು ಅನುಭವಿಸಿ ಬರುವೆ. ನಾವು ಕೂಡ ಎಂಥ ಕೆಟ್ಟವೆ ಬಾಳುವೆ ನಡೆಸಿ ಕಂಡ ಹೆಣ್ಣು ಮಕ್ಕಳನ್ನು ಕೆಡಿಸುತ್ತಾ ಹೋದರೆ ನಮ್ಮ ಮನೆ ಹೆಣ್ಣು ಮಕ್ಕಳನ್ನು ಕೆಡಿಸುತ್ತಾರೆ ಎನ್ನುವುದಕ್ಕೆ ನನ್ನ ಮತ್ತು ಮಂಜುಳೆಯ ಕಾರಣ. ಆದರೆ ಇನ್ನು ಮುಂದೆ ನಾವು ಯಾವ ಹೆಣ್ಣು ಮಕ್ಕಳನ್ನು ನೋಡದಿದ್ದರೆ ನಮ್ಮನ್ನು ಯಾವ ಬಡ್ಡಿ ಮಗನೂ ಕೂಡ ನಮ್ಮನ್ನು ಮುಟ್ಟಲಾರ. ತಂಗಿ, ನಡೆ, ಮನೆಗೆ ಹೋಗೋಣ. ಮದುವೆ ಭಾಳ ಬದಲಾಗ್ಯಾರ. ನಮ್ಮ ಪ್ಲಾನ್ ಶೆಟ್ರ್ ಮೇಲೆ ಎಷ್ಟೊಂದು ಪರಿಣಾಮ ಬೀರ್ತದಂದು ನಾವು ತಿಳಿದಿರಲಿಲ್ಲ. ಆದರೂ ಅದು ಒಳ್ಳೆಯದಾಯಿತು. ನಮ್ಮ ಕೆಲಸ ಬೇಗ ಮುಗಿಸ್ಕೊಂಡು ಹೋಗೋದೇ ಉತ್ತಮ. ಓ ಲಾವಣ್ಯ, ಯಾರವರು? ರಾಜನೇನ? ಹೌದು, ನಿನ್ನ ಒಡ ಹುಟ್ಟಿದ ಹಣ್ಣ ನಾನೇ, ರಾಜಣ್ಣನಮ್ಮ. ಸಂತೋಷವಾಗಿದ್ದೀಯನಮ್ಮ? ಸಂತೋಷ? ಎಲ್ಲಿ ಸಂತೋಷ ಈ ನಿನ್ನ ತಂಗಿಯ ಬಾಳಲ್ಲಿ? ಅಣ್ಣ, ನಾಯಿ ಮುಟ್ಟಿದ ಮಡಿಕೆಯಾಗಿ ಆ ನಾಗರಾಜ ಪಾಪ ಆ ಚಾಣಕ್ಯ ನನ್ನ ಶೀಲವನ್ನೇ ಕಲ್ಲು ನಾಯಿಗಿಂತ ಕಡಿಯಾಗಿ ನಾಯಿಯಾಗಿ ಬಾಳ್ತಿನ ನಾಯಿ ನಿನ್ನ ತಂಗಿ ಬಾಳಲ್ಲಿ. ಸಮಯ ಸಿಕ್ಕಾಗ ತಪ್ಪಿಸಿಕೊಂಡು ಬರ್ಬೋದಾಗಿತ್ತಲ್ಲಮ್ಮ. ಮಾನವದ ಈ ನಿನ್ನ ತಂಗಿ ಮರಳಿ ತವರು ಮನೆಗೆ ಹೇಗೆ ಬರುವುದನ್ನ ನಡೆದ ನಿಜ ಸಂಗತಿಯನ್ನು ನಿನಗೆ ತಿಳಿಸಿ ನಾನು ಸತ್ತು ಹೋಗಬೇಕಂತ ನಿನಗೆ ಭೇಟಿ ಆಗಲು ಹಾಗೆ ಬದುಕಿದಿನ ಭೇಟಿ ಆಗಲು ಬದುಕಿರುವೆ. ಮೊನ್ನೆ ಇದೇ ಊರಿನಲ್ಲಿ ನಿಮ್ಮ ಪ್ರೇಮದಾಟವನ್ನು ಕಣ್ಣಾರೆ ಕಂಡೆನಮ್ಮ. ಪ್ರೇಮದಾಟ? ಅದು ಪ್ರೇಮದಾಟಲ್ಲ, ಇದು ಕಣ್ಣೀರಿನ ಆಟ. ಆ ಪಾಪಿ ಚಾಣಕ್ಯನ ಕೈಗೊಂಬೆನಾಗಿ ನನ್ನನ್ನು ಮಾಡಿಸಿಕೊಂಡು ನನ್ನ ಶೀಲವನ್ನೇ ಹಾಳು ಮಾಡಿ ನನ್ನ ಕೈಯಿಂದ ಎಲ್ಲ ಕೆಲಸವನ್ನು ಮಾಡಿಸಿಕೊಂಡು ನನ್ನನ್ನು ಬೀದಿಯಲ್ಲಿ ತಿರುಗುವ ನಾಯಿಯಂತೆ ಮಾಡಿದ ನನ್ನ ಬೀದಿಯಲ್ಲಿ ನಿನ್ನಣ್ಣನ ಮೇಲಿನ ಪ್ರೀತಿಗಾಗಿ ನಿನ್ನ ಜೀವನವನ್ನೇ ಬಲಿ ಕೊಟ್ಟ ನೀನು ನನ್ನ ತಂಗಿಯಲ್ಲಮ್ಮ, ನೀನು ನನ್ನ ತಾಯಿ. ಆ ದುಷ್ಟ ಚಾಣಕ್ಯ ಅಷ್ಟೇ ಅಲ್ಲ, ನನ್ನ ಶೀಲವನ್ನೇ ಹಾಳು ಮಾಡಿದ್ದನ್ನು ಅಲ್ಲದೆ ಪಾಪ ನಾಗರಾಜನ ಮನೆಯಲ್ಲಿ ಬೆಲೆ ಬಾಳುವ ವಿಗ್ರಹವನ್ನು ಕದ್ದುಕೊಂಡು ಬಂದರೆ ನಿನ್ನ ಅಣ್ಣನ ಪ್ರಾಣಕ್ಕೆ ಏನು ಅಪಾಯ ಮಾಡುವುದಿಲ್ಲ.
ಇಲ್ಲವಾದ್ರೆ ನಿನ್ನ ತಾಯಿಯನ್ನು ಕೊಂದಿದ್ದೀನಿ, ನಾನು ಕೊಲೆ ಮಾಡ್ತೀನಿ ಅಂತ ಹೇಳಿಬಿಟ್ಟ. ತಂಗಿ ಅದಕ್ಕಾಗಿ ನಾನೀಗ ಬ್ಯಾಗಿನಲ್ಲಿ ವಿಗ್ರಹವನ್ನು ತಂದುಕೊಡ್ತೇನೆ. ತಂಗಿ ಲಾವಣ್ಯ, ಈ ಗಂಡನ ಮೇಲಿನ ಪ್ರೀತಿಗಾಗಿ ನಿನ್ನ ಜೀವನವನ್ನೇ ಆಳಗೈದ ಪಾಪಿಯನ್ನು ಕೊಲೆ ಮಾಡದೆ ಬಿಡುವುದಿಲ್ಲ. ಬೇಡಣ್ಣ ಬೇಡ, ಅವನೊಬ್ಬ ಕೆಟ್ಟ ಕುಲದ ರಾಕ್ಷಸ. ಅವನ್ಯಾವ ರಾಕ್ಷಸನಿರಲಿ ದೈವನಿರಲಿ, ದೈವ ಸತ್ಯದಿಂದ ಇದ್ದೇ ಇರುತ್ತದೆ. ಅವನನ್ನು ಕೊಲ್ಲುವ ಉಪಾಯ ಆ ಮರದಡಿಯಲ್ಲಿ ಕುಳಿತು ವಿಚಾರ ಮಾಡೋಣ. ಬಾರಮ್ಮ. ಸರಿ ಅಣ್ಣ, ನಡೆಯು. ಕಿಡಿಹಿಟ್ಟೆ ಕೈ ಕೊಟ್ಟೆ, ಕಿಡಿಹಿಟ್ಟೆ ಕೈ ಕೊಟ್ಟೆ. ನನ್ನ ಬುದ್ಧಿವಂತಿಕೆಯಿಂದ ನಾಗರಾಜನಿಗೆ ಮುಳ್ಳಿನ ಹಾಸಿಗೆ ನಾಶಿ ಅವರ ಹಡಿಯಲ್ಲಿ ಸೇಡಿನ ಕೆಚ್ಚಂಡೆ ಇತ್ತು. ಈಗ ಅವನ ಸಮಸ್ತ ಭಾಂಡಾರವನ್ನೆಲ್ಲ ಜಾಣತನದಿಂದ ಕಿಡಿಹಿಟ್ಟೆ ಕೈ ಕೊಟ್ಟೆ, ಕಿಡಿಹಿಟ್ಟೆ ಕೈ ಕೊಟ್ಟೆ. ಪ್ರಾಚೀನ ಶಿವನ ವಿಗ್ರಹ ಕಟ್ಟು ತರುವನೆಂದು ಹೋದ ಲಾವಣ್ಯ ಇನ್ನೂ ಬರಲಿಲ್ಲವಲ್ಲ. ಇದೇನು ಬರದಾಗಿದ್ದೆ, ಇಷ್ಟೊಂದು ಖುಷಿಯಾಗಿದ್ರಲ್ಲ, ಇದೇನು? ವಿಶೇಷ ವಿಷಯವೇನಿಲ್ಲ ಮೌಹಿನಿ. ನಾಗರಾಜನ ಸರ್ವ ಸಂಪತ್ತನ್ನೆಲ್ಲ ನನ್ನ ಸ್ವರ್ಗ ಸುಖವನ್ನು ಅನುಭವಿಸಲು ನನ್ನ ಅಪ್ಪನಿಗಾಗಿ ಕಾದು ಕುಳಿತಿದೆ. ಆ ಶಿವನ ವಿಗ್ರಹ ಕತ್ತು ತಂದ್ರಿವೇ ತಾನೆ? ಹಾ, ತಂದಿದ್ದೀನಿ. ಅದು ಇದೆ, ಬ್ಯಾಗಿಲೇನೆ ಇದೆ. ಸಂಘ ಮಾಡಿದವರಲ್ಲಿ ಅಂಗವನೇಕೆ ಮುಚ್ಚಿಡಲಿ. ನೋಡು ಲಾವಣ್ಯ, ಶ್ರೀಮಂತಿಕೆ ಅಹಂಕಾರದಲ್ಲಿ ತನ್ನ ಮನದ ರಂಜನೆಗಾಗಿ ಮರಣ ಹೆಣ್ಣೆಂಬ ಚಿಟ್ಟೆಯನ್ನು ಇಡೇ ರೋಗವ ನಾಗರಾಜನೆಂಬ ದುಂಬಿಯನ್ನು ಪರಿವರ್ತಿಸುವುದು ನಾನೇ. ಅದು ಏಕೆ ಗೊತ್ತೇ? ಧನಲಕ್ಷ್ಮಿಗಾಗಿ ವಿಜಯ ಕಮಲೆಯನ್ನು ಮನೆಯಿಂದ ಹೊರಹಾಕಿದ್ದು ನಾನೇ. ಅದು ಏಕೆ ಗೊತ್ತೇ? ಹಣದಾಸೆಗಾಗಿ ರಘುವನ್ನು ಕೊಂದು ಚಂದ್ರಣ್ಣನ ಕೋಪದುರಿಯು ನಾಗರಾಜನ ಸಂಚಿನ ಸೀಮೆಣ್ಣೆ ಆದಿಯ ಮಾಡಿ ನಾಗರಾಜನ ನಾಶಕ್ಕೆ ಕಾರಣವಾದ. ಅದೇ ಗೊತ್ತೇ? ದೇವತೆಗಾಗಿ. ಓಹೋ, ತುಂಬಾ ಚೆನ್ನಾಗಿ ನೀವು ಕಪಟ ನಾಟಕದಿಂದ ನಿಮ್ಮ ಬಲೆಯಲ್ಲಿ ಕರೆದುಕೊಂಡ್ಬಿಟ್ರಿ ಆ ತಿಮ್ಮಂಗಲವನ್ನು. ಹೌದು, ನೀವು ಆ ಕೆಟ್ಟ ನಾಗರಾಜನನ್ನು ಹೇಗೆ ನೀವು ಬಲೆಗೆ ಕಿಡಿಕೊಂಡ್ರಿ? ಹೌದು, ಅವನಂದು ನನ್ನ ದಾರಿಗೆ ಅಡ್ಡ ಮುಳ್ಳವಾಗಿ ಬೆಳೆಯುತ್ತಿತ್ತ. ಅವನನ್ನು ಕತ್ತರಿಸಿ ಹಾಕಿದೆ. ನಾನೇ ನನ್ನ ಕೈಯಾರ ಕೊಂದು ನಾಗರಾಜನ ಜಾಲದಲ್ಲಿ ಸಿಕ್ಕಿಬಿಟ್ಟೆ. ಲಾವಣ್ಯ, ಜಗವೆಂಬ ಸಾಗರವು ದಾಟಬೇಕಾದರೆ ಮೋಸವೆಂಬ ಸೇತುವೆಯನ್ನು ನಿರೀಕ್ಷಿಸಬೇಕು. ಮುಗಿದ ಕಥೆಗಿಂತ ಮೊದಲು ಆ ವಿಗ್ರಹದ ಬ್ಯಾಗನ್ನು ನನ್ನ ಕೈಯಲ್ಲಿತ್ತ. ನೋಡಿ, ಇದು ನನ್ನ ಕೈಲೇ ಇರಲಿ, ನಾನೇನು ಹಿಡಿದುಕೊಂಡೆ ನಿಮ್ಮ ಹಿಂಬಾಲಿಸುವೆ. ನಡೀಲಿ, ಹೋಗೋಣ. ಇಂತಹ ಅಮೂಲ್ಯ ಸಂಪತ್ತಿನಲ್ಲಿ ನನ್ನನ್ನು ಯಾರು ನಂಬಲಾರು. ಜೊತೆಗಾರ್ತಿ ನಿಮ್ಮ ಜೊತೆಗಿರುವಾಗ ನಿಮಗೇಕೆ ಆ ಭಯ? ನಾನು ನಿಮ್ಮನ್ನೇ ಹಿಂಬಾಲಿಸುವೆ. ನಡೀಲಿ, ಹೋಗೋಣ. ಇನ್ನೆಲ್ಲಿಯೋ ಜೊತೆಗಾರದಿ ಕೆಲಸವಾದ ನಿನ್ನಂತ ವಲಸೆ ಹೆಣ್ಣಿನ ಜೊತೆ ಏಕೆ? ನೀನು ಹಿಂಬಾಲಿಸಿದರೂ ನನಗೆ ಯಾವ ನಷ್ಟವೂ ಇಲ್ಲ. ನಿನ್ನನ್ನು ಯಾವುದಾದರೂ ಸೂಳಿಯ ಮನೆಗೆ ಮಾರಿದರೆ ನನಗೆ ಕೈ ತುಂಬಾಣ. ಏನೋ ನನ್ನ ಕೆಲಸ ಕಾರ್ಯ ಕೈಗೂಡಿಸಿದೆ ಎಂದು ನಿನ್ನನ್ನು ಬಿಡುಗಡೆ ಮಾಡಿದ್ದೇನೆ. ಮನವಂದನಿಗೆ ಹೋಗಿಬಿಡಿ. ನೋಡಿ ಚಾಣಕ್ಯ, ನೀವೇ ನನ್ನ ಬಾಳಿನ ಭಾಗ್ಯ ದೇವರಂತ ನಿಮ್ಮನ್ನೇ ಹಿಂಬಾಲಿಸುವೆ. ಇನ್ನು ನಿಮ್ಮನ್ನು ಬಿಟ್ಟು ನನಗೆ ಯಾರಿದ್ದಾರೆ? ನಾನು ನಿಮ್ಮನ್ನೇ ಹಿಂಬಾಲಿಸುವೆ. ಬನ್ನಿ, ಹೋಗೋಣ. ನೀನು ಹಿಂಬಾಲಿಸಿದರೂ ನನಗೆ ಯಾವ ನಷ್ಟವೂ ಇಲ್ಲ. ನಿನ್ನನ್ನು ಯಾವುದಾದರೂ ಸೂರ್ಯ ಮನೆಗೆ ಮಾರಿದರೆ ಕೈ ತುಂಬಾಣ. ಚಾಣಕ್ಯ, ಮುಗಿಯಿತು ನಿನ್ನ ಮೋಸದ ಆಟವನ್ನು. ನೀನು ಇಲ್ಲಿವರೆಗೆ ಮೋಸ ಮಾಡಿದವನು ನಾನೀಗ ಟೇಪ್ ರೆಕಾರ್ಡ್ ಮಾಡಿಕೊಂಡಿದ್ದೀನಿ.